ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಸ್ ವ್ಲಾಗ್ಸ್. ಇವತ್ತು ನಾವು ಗುಜರಾತಿಯಲ್ಲಿ ಮಾಡ್ತಕ್ಕಂಥ ಇನ್ಸ್ಟಂಟ್ ಡೋಕ್ಲಾ ರೆಸಿಪಿಯನ್ನು ನೋಡೋಣ. ಅದಕ್ಕೇನು ಬೇಕು ಹೇಳಿದ್ರೆ, ಅಡುಗೆ ಸೋಡಾ ಅಥವಾ ಈನೋ ಪೌಡ್ರ್ ತಗೊಳ್ಳಿ, 1 ಬಟ್ಲು ಕಡಲೆ ಹಿಟ್ಟು, ಅರ್ಧ ಬಟ್ಲು ಅಕ್ಕಿ ಹಿಟ್ಟು, ಅರ್ಧ ಬಟ್ಲು ಮೊಸರು, 1/4 ಬಟ್ಲು ಚಿರೋಟಿ ರವೆ, ಹಾಗೆ 1 ಸ್ಪಿಂಚ್ ಅರಿಶಿಣ ಮತ್ತು ಉಪ್ಪು. ಇಷ್ಟೆಲ್ಲ ತಗೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, ರವೆ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಅರಿಶಿನ ಹಾಕಿ ಅದರ ಜೊತೆಗೆ ಉಪ್ಪು ಹಾಕಿ ಚೆನ್ನಾಗಿ ಅದು ಯಾವುದು ಗಂಟು ಬರ್ದಂಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಕ್ವಿಕ್ಕಾಗಿ ಮಾಡ್ತಕ್ಕಂಥದ್ದು. ಒಮ್ಮೆ ಟ್ರೈ ಮಾಡಿ. ಇದೆಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮೊಸರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಎಷ್ಟು ಮೊಸರು ತೊಗೊಂಡಿರ್ತಾವೋ ಅದರ 2 ಪಟ್ಟು ನೀರು ಹಾಕಿ ಲಮ್ಸ್ ಇಲ್ಲದ ಹಾಗೆ ವಿಸ್ಕ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಹಸಿಮೆಣಸು, ಶುಂಠಿ ಪೇಸ್ಟನ್ನು ಮಾಡಿ ಅದ್ರ ಜೊತೆಗೆ ಸೇರಿಸ್ಕೊಳ್ಳಿ. ತಿನ್ನುವಾಗ ತುಂಬ ಟೇಸ್ಟಿಯಾಗಿ ಬರ್ತದೆ ಶುಂಠಿ ಪರಿಮಳ ಇದ್ದರೆ. ವಿಸ್ಕ್ ಮಾಡ್ಕೊಂಡು ಆದಮೇಲೆ ಅದು ಹಿಟ್ಟು ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದೆಲ್ಲವನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಸೇರಿಸ್ಕೋಬೇಕು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಭಾಳ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ. ಡೋಕ್ಲಾವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಇದು ಇನ್ಸ್ಟಂಟಾಗಿ ಮಾಡ್ತಕ್ಕಂಥದ್ದು. ಈ ರೀತಿ ಅದನ್ನು ಕಲಸಿ ಮುಚ್ಚಿಟ್ಕೊಳ್ಳಿ. ಅಂದರೆ ಸೂಜಿ ರವೆ ಇರೋದ್ರಿಂದ ಸ್ವಲ್ಪ ನೆನೆಬೇಕು, ಒಂದು 5 ನಿಮಿಷ. ಅದಾದಮೇಲೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ರೀತಿ ನೀರು ಕಾಯಲಿಕ್ಕಿಟ್ಟು ಒಂದು ಪ್ಲೇಟ್ ಇಟ್ಟು, ಅಥವಾ ಸ್ಟೀಮರ್ ಪ್ಲೇಟ್ ಇರ್ತದಲ್ಲ ಅದರಲ್ಲಾದರೂ ಸರಿ. ಸೋಡಾ ಮಾತ್ರ ಅಥವಾ ಇನೋವನ್ನು ಕೊನೆಗೆ ಹಾಕ್ಕೊಂಡು ಏನು ಮಾಡಿರಿ ಅಂತ ಹೇಳಿದ್ರೆ, ಚೆನ್ನಾಗಿ ಬಬಲ್ಸ್ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡು ಹೀಗೆ ಒಂದು ಪ್ಲೇಟಲ್ಲಿ ಹಾಕಿ. ತುಂಬ ದಪ್ಪ ಹಾಕಬೇಡಿ, ತೆಳ್ಳಗೆ ಹಾಕಿ, ಅಂದರೆ ಚೆನ್ನಾಗಿ ಬರುತ್ತೆ ಬೆಂದ್ಕೊಂಡು. ಈ ಥರ ಹಾಕಿ ಮೇಲೆ ಖಾರದ ಪುಡಿ ಅಥವಾ ಚಿಲ್ಲಿ ಫ್ಲೇಕ್ಸ್ಗಳನ್ನು ಸ್ಪ್ರಿಂಕಲ್ ಮಾಡಿ. ಅದು ಒಂಥರ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಹಸಿ ಕೊತ್ತಂಬರಿ ಕೂಡ ಹಾಕ್ಬೋದು. ಸೊ ನಾನಿಲ್ಲಿ 2 ಪ್ಲೇಟಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಬೇಯಿಸ್ಕೊಳ್ತಾ ಇದ್ದೀನಿ. ಮತ್ತೊಂದು ಕಡೆ ಇಡ್ಲಿ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ. ಒಂದು 10ರಿಂದ 15 ನಿಮಿಷ ಸಾಕು, ಅದರೊಳಗನೆ ಬೆಂದೋಗುತ್ತೆ. ಈ ರೀತಿ ಚಾಕು ಇಟ್ಟು ನೋಡಿ, ಅಂಟ್ಕೊಳ್ತಾ ಇದ್ದರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ. ಇಷ್ಟಾದ ಮೇಲೆ ಇದನ್ನು ತೆಗೆದು ಆರೋದಕ್ಕೆ ಬಿಡಿ. ಬಿಸಿ ಇದ್ದಾಗಲೇ ಪೀಸ್ ಮಾಡಬೇಡಿ, ಅಂಟ್ಕೊಳ್ಳುತ್ತೆ. ಮೇಲೆಯಿಂದ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ. ಇನ್ನು ಅದಕ್ಕೊಂದು ಚಟ್ನಿ ಅಂತ ಹೇಳಿದ್ರೆ, ಸ್ವಲ್ಪ ಶೇಂಗಾ ಹುರಿದುಕೊಂಡು ಇಟ್ಕೊಳ್ಳಿ, ಸಿಪ್ಪೆ ಬಿಡಿಸಿ. ಈ ರೀತಿ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡಿದರೆ ಶೈನಿಂಗ್ ಬರುತ್ತೆ, ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು ಆರಿದ ಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ಇನ್ನು ಈ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಈ ಡೋಕ್ಲಾದೇನು ನಾವು ಮಾಡಿಟ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಪಾಂಜಿಯಾಗಿ. ಇದರದ್ದೇ ಒಂದು 2 ಪೀಸನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಹಾಕ್ಕೊಂಡು ಬೆಳ್ಳುಳ್ಳಿ, ಉಪ್ಪು, ಸಕ್ಕರೆ, ಖಾರ ಹಾಕ್ಕೊಂಡು ರುಬ್ಕೊಂಡ್ರೆ ಡೋಕ್ಲಾ ಚಟ್ನಿ ಏನಾಯ್ತು ಅಂತ ಹೇಳಿದ್ರೆ ರೆಡಿ. ಗ್ರೀನ್ ಚಟ್ನಿ ಕೂಡ ತಿನ್ಬೋದು, ಅದ್ರ ಜೊತೆಗೂ ಕೂಡ ಕಾಂಬಿನೇಷನ್ ಮಸ್ತಾಗಿರುತ್ತೆ. ಸಖತ್ತು ಟೇಸ್ಟಿಯಾಗಿರ್ತಕ್ಕಂಥದ್ದು. ಮಕ್ಕಳಿದ್ರಂತೂ ತುಂಬ ಇಷ್ಟಪಡ್ತಾರೆ. ಏನಾಯಿತು, ಚಟ್ನಿ ರೆಡಿ ಆಯಿತು ನೋಡಿ. ಡೋಕ್ಲಾ ಎಷ್ಟು ಚೆನ್ನಾಗಾಗದೆ ಹೇಳಿ. ತಟ್ಟೆಗೆ ಎಣ್ಣೆ ಸವರಬೇಕು.